ಎಲ್ಲ ಹಿರಿಯರಿಗೂ ನಮಸ್ಕಾರ. ವೇದಿಕೆ ಮುಂದಿರುವ ಎಲ್ಲ ಕನ್ನಡ ಪ್ರೇಕ್ಷಕರಿಗೂ ನಮಸ್ಕಾರ. ಇವತ್ತು ಬಹಳ ಅದ್ಭುತವಾದ ದಿನ. ಸಿನಿಮಾ ಬಂದು ನೋಡ್ತಾ ಇದ್ದೆ ನಾನು ಸೀತಾರಾಮ್ ಸಾಹೇಬರು, ಅಕ್ಷಲೇಖ ಸಾಹೇಬರು, ರಾಜಸಿಂಹ ಸಾಹೇಬರು ಹೇಳಿದ್ರು. ಇದು ನನಗೆ ಹಳೆ ದಿನಗಳ ಜ್ಞಾಪಕ ಬಂತು. ಬಹಳ ಎಮೋಷನಲ್ ಆಗ್ತಾ ಇದ್ದೀನಿ. ಕಾರಣ ಇಷ್ಟೇ, ಅವ್ರ ಒಂದೊಂದು ಸಿನಿಮಾ SPR ಒಂದೊಂದು ಸಿನಿಮಾ ಮಾಡಿದ್ರು ಕೂಡ ಎಲ್ಲ ಮುಖ್ಯ ಆಗಿದೆ ಕನ್ನಡಕ್ಕೆ. 40 ಸಿನಿಮಾಗಳು ನಿರ್ದೇಶನ ಮಾಡಿದ್ದಾರೆ. 40 ಸಿನಿಮಾಗಳು ಕೂಡ ಬೇರೆ ಬೇರೆ ಸ್ಕ್ರಿಪ್ಟು, ಆ ಚಾಲೆಂಜಿಂಗ್. ಒಂದೊಂದು ಸಿನಿಮಾ ನಿರ್ದೇಶನ ಮಾಡಿ ಬಿಡುಗಡೆ ಮಾಡೋದು ಅಂದ್ರೆ ಅಷ್ಟು ಇದೆಯಲ್ಲ. ಇವಾಗ ಡಿಜಿಟಲ್ ಇಡ ಮನೆಯಲ್ಲೇ ಕುತ್ಕೊಂಡು ಸಿನಿಮಾ ಮಾಡಬಹುದು. ಆ ಪಾಠದಲ್ಲಿ ಹೋಗಿ ಅಷ್ಟು ಕಷ್ಟಪಟ್ಟು ಅದಕ್ಕೆ ದುಡ್ಡು ಹಂಚಿ ಒಂದೆಲ್ಲ ಪಡೆಯೋ ಕಷ್ಟ. ಒಂದೊಂದು ಸಿನಿಮಾ ಕೂಡ ಹಾಲಿವುಡ್ ಸ್ಟ್ಯಾಂಡರ್ಡ್ ಕೊಟ್ಟಂತ ಮಹಾ ನಿರ್ದೇಶಕರು. ಅದಕ್ಕಾಗಿ ಹಂಸಲೇಖ ಸಾಹೇಬ್ ಅದೊಂದು ಲೈವ್ ಮ್ಯೂಸಿಕ್ ಇವತ್ತಿಗೆಲ್ಲ ಡಿಜಿಟಲ್ ಬರುತ್ತೆ. ಎಲ್ಲ ಸಂಗೀತ ಇದೆ ಗೊತ್ತಿದೆ ನಮಗೆ. ಈ ರೀರೆಕಾರ್ಡಿಂಗ್ ಮಾಡುವಾಗ ನಾನು ಹೇಳಿದ್ದೆ, ಅವಾಗೇ ಕೇಳ್ತಾರೆ ಸಾಹೇಬ್ರೆ ಆಡ್ಸ್ ಆಫ್ ನ್ಯೂಸ್ ಪ್ರತಿಯೊಂದು ಸಿನಿಮಾಗೆ ಮತ್ತು ಮಾಡಿರೋ ಪಿಕ್ಚರ್ ಎಲ್ಲ ಸೂಪರ್ ಇಟ್ಟು ಅದ್ಭುತವಾಗಿ ಆಡಳಿತ ಕೊಟ್ಟಿದ್ದಾರೆ. ಇದೆಲ್ಲ ಸಂಗೀತ ಮಾಡಿದ್ದಾರೆ. ಅದಕ್ಕೆ ನಾದಬ್ರಹ್ಮ ಅಂತ ಹೇಳ್ತೀವಿ ನಾವು. ಅದಕ್ಕೆ ಒಂದೇ ನಾದಬ್ರಹ್ಮ ಹಂಸಲೇಖ ಅವರು. ಇಡೀ ಟೆಕ್ನಿಷಿಯನ್ ಪ್ರತಿಯೊಬ್ಬರು ನೋಡಿದಾಗ ನನಗೆ ಸರ್ ನಿಮ್ಗೆ ಎಷ್ಟು ಸರ್ ವಯಸ್ಸಿಗೆ ಹೇಳ್ಬಾರ್ದು. ಇಲ್ಲ ಸರ್ 26 ಸರ್. ಅವತ್ತಿಗಿರೋ ಅದೇ ಆಕ್ಟಿವ್ನೆಸ್, ಅದೇ ಮಾತು, ಅದೇ ಬಾಡಿ ಲ್ಯಾಂಗ್ವೇಜ್, ಅದೇ ವೊಕಾಬ್ಯುಲರಿ, ಅದೇ ಹೇರ್ ಸ್ಟೈಲ್, ಅದೇ ನಾವು ಹಂಗೆ ಇದ್ದೀರಾ, ನೀವು ಹಂಗೆ ಇರ್ಬೇಕು ಸರ್. 50 ವರ್ಷ ಸತತವಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಂಥ ಅದ್ಭುತವಾದ ಪಿಕ್ಚರ್ ಕೊಟ್ಟಂತ ಮಹಾ ನಿರ್ದೇಶಕರು. ಆಕ್ಚುಲಿ ಸ್ಯಾಂಡ್ಲ್ವುಡ್ ಅಲ್ಲಿ ಇರಬೇಕಾಗಿತ್ತು ಸರ್. ನೀವು ಇದ್ದೀರಾ, ನಮ್ಮ ಪುಣ್ಯ. ಹಾಲಿವುಡ್ ಅಲ್ಲಿ ಯಾವಾಗಲೂ ಇರಬೇಕಾಗಿತ್ತು. ಅಂತ ಅದ್ಭುತವಾದ ನಿರ್ದೇಶಕರು 50 ವರ್ಷ ಪೂರೈಸಿದ್ದು ಬಹಳ ಸಂತೋಷ ಆಗಿದೆ ಸರ್. ವಿಶ್ ಆಲ್ ದಿ ಬೆಸ್ಟ್ ಸರ್. ತಮ್ಮ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ. ನೀವು ಕನ್ನಡದ ಮುಂದಿನ ಈಗ ಡಾಕ್ಟರ್ ಹಂಸಲೇಖ ಅವರು ಮಾತಾಡ್ತಾರೆ. ಇಷ್ಟ ಆಯ್ತಾ? ಕನ್ನಡಿಗರು ಎಷ್ಟು ಮುಖ್ಯ ಸರ್. ಈ ಚಿತ್ರದ ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತು ಅಂತ ಚಪ್ಪಾಳೆ ತಟ್ಟಿದ್ದಾರೆ ಪ್ರೇಕ್ಷಕರು. ನೀವು ಚಪ್ಪಾಳೆ ತಟ್ಟಿದ್ದು ಬಾಬುಗಿರ್ಲಿ, ಆ ಚಿತ್ರದ ಕ್ಲೈಮ್ಯಾಕ್ಸ್ಗೆ ನೀವು ಚಪ್ಪಾಳೆ ತಟ್ಟಬೇಡಿ. ಯಾಕಂದ್ರೆ ಇವತ್ತು ಉಕ್ರೇನಲ್ಲಿ, ಗಾಜಾದಲ್ಲಿ, ಹಮಾಸ್ನಲ್ಲಿ ಲಕ್ಷ ಜನರನ್ನು ಕೊಲ್ತಾ ಇದ್ದಾರೆ. ಮನುಷ್ಯರನ್ನು ಕೊಲ್ಲೋದು ಹೇಗೆ? ಯುದ್ಧದಿಂದ. ಆ ಯುದ್ಧ ಈ ಜಗತ್ತಿನ ನಾಗರಿಕತೆ, ಈ ಮಾನವ ಸಮಾಜವನ್ನ ನಿರ್ನಾಮ ಮಾಡುತ್ತೆ. ಆ ದುರಂತವನ್ನ 25-30 ವರ್ಷಗಳಿಂದ ಕನಸ್ಕೊಂಡು ಈ ಜಗತ್ತಿಗೆ ಯುದ್ಧ ಬೇಡ ಅನ್ನೋ ಕನಸು ಕಟ್ಕೊಂಡು ಪಾಪ ಎಷ್ಟು ಕಷ್ಟಪಟ್ಟಿದ್ದೀರಿ, ಎಷ್ಟು ಕಷ್ಟಪಟ್ಟಿದ್ದೀರಿ. ನಾನು ಸ್ವಲ್ಪ ತಮಾಷೆಗೆ ಹೇಳ್ತೀನಿ, ಬೈಕೋಬೇಡಿ. ಈ ಸ್ಕ್ರಿಪ್ಟ್ ಅನ್ನ 5 ವರ್ಷ ಕುರಿತು ಅವರು ಕೆಲಸ ಮಾಡಿದ್ದಾರೆ. ಮಾಡಿ ಆ ಚಿತ್ರ ಮಾಡಿ ಅವರು ದುಡ್ಡನ್ನ ಬೋಳಿಸ್ಕೊಂಡಿದ್ದಾರೆ. ಒಬ್ಬ ಕನಸುಗಾರ 5 ವರ್ಷ ಕಷ್ಟಪಟ್ಟು ಅಷ್ಟು ದುಡ್ಡಿಸ್ಕೊಂಡು ಅಷ್ಟು ಬೋಳಿಸ್ಕೊಳ್ಬಹುದಾದ ಒಂದು ಸಿನಿಮಾಕ್ಕೆ ನಾನು ಸಿದ್ಧ ಇದ್ದೀನಿ, ನಾನು ತಲೆ ಬಡಿಸ್ಕೊಂಡು ಬರ್ತೀನಿ ಅಂತ ಹೀರೋ ಬಂದವರಂತೆ. ಅದು ಹಂಗಿದ್ದ ವಿಷ್ಣುವರ್ಧನ್ ಆ ಕಥೆಗೆ ತಲೆ ಬಡಿಸ್ಕೊಂಡು ಬಂದು ನಾನು ನಿನ್ನ ಜೊತೆ ಕೆಲಸ ಮಾಡ್ತೀನಿ. ಇದು ಅಂದ್ರೆ ಕಲೆಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡುವ ದೊಡ್ಡ ಗುಣ ಅನ್ನೋದು ಇಲ್ಲಿರುತ್ತೆ. ಮತ್ತು ವಿಷ್ಣುವರ್ಧನ್ ಅವರು ಈ ಚಿತ್ರಕ್ಕೆ ಒಪ್ಪಿಗೆ ಕೊಡಲಿಲ್ಲ ಅಂದ್ರೆ ನಮಗೆ ಇಂಥ ಮುತ್ತಿನ ಆಹಾರ ಬಾಬು ಬಗ್ಗೆ ಎಷ್ಟು ಹೊಗಳೋದು ಸಾಧ್ಯ. ಇವತ್ತು ಪ್ರಜಾವಾಣಿಯಲ್ಲಿ ಅವರೊಂದು ಪ್ರಯೋಗಶಾಲೆ ನಮಗೆಲ್ಲರಿಗೂ ಸ್ಫೂರ್ತಿ ಕೊಟ್ಟಂತ ಅತಿ ದೊಡ್ಡ ನಿರ್ದೇಶಕ. ಇವರಿಗೆ ನಿಜವಾಗಿಯೂ ಈ ದೇಶ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೊಡಬೇಕು. ಈ ಚಿತ್ರದಿಂದ ಸ್ವಲ್ಪ ಎಲ್ಲ ಎಡಿಟ್ ಮಾಡಿ ಇಂಗ್ಲಿಷ್ಗೆ ಡಬ್ ಮಾಡಿ ಇವತ್ತು ಜಗತ್ತಿಗೆ ತೋರಿಸ್ಕೊಂಡಿದ್ದನ್ನ ಯುದ್ಧ ಬೇಡ,
ಯುದ್ಧ ಬೇಡ ಅನ್ನುವ ಚಿತ್ರ ಒಂದು ಇಂಗ್ಲಿಷ್ ಭಾಷೆಯಲ್ಲಿ ಜಗತ್ತಿನಾದ್ಯಂತ ಓಡಾಡಲಿ ಅಂತ ನಾನು ಹಾರೈಸಿ ಬಾಬುಗೆ ನಾನು ಕನ್ನಡ ತಾಯಿಗೆ ಕೇಳ್ಕೊಳ್ತೇನೆಂದ್ರೆ ಅವರಿಗೆ ಈಗ 50 ವರ್ಷ ಉದ್ಯಮದಲ್ಲೇ ಆಗಿದೆ. ಆ ತಾಯಿ ಇನ್ನೊಂದು 50 ವರ್ಷ ಸ್ಯಾಂಕ್ಷನ್ ಮಾಡಲಿ ಅಂತ